ಈಗ ಇನ್ನೊಂದು ಸುಪ್ರೀಂ ಕೋರ್ಟಲ್ಲಿ ರಿಟ್ ಹಾಕಿದ್ದಾರೆ. ಇಷ್ಟೆಂತನ ಈಗ ಕೊನೆಯದು ಇಷ್ಟೆಲ್ಲ ಆಗಿದೆ. ನನ್ನನ್ನು ಪಾರ್ಟಿ ಮಾಡಿದ್ದಾರೆ. ನಾನು MOU ಸೈನ್ ಮಾಡಿದ್ದು 1995. ಸ್ವಲ್ಪ ಸ್ಪೆಕ್ಸ್ ಕೊಡ್ತೀಯಪ್ಪ. ಸ್ಟೇಟ್ ಆಫ್ ಕರ್ನಾಟಕ ವರ್ಷ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್, ನಂದಿ ಎಕನಾಮಿಕ್ ಕಾರಿಡಾರ್ ಎಂಟರ್ಪ್ರೈಸ್, ಬಾಬಾ ಕಲ್ಯಾಣಿ. ನಾನು MOU ಸೈನ್ ಮಾಡಿದ್ದು ಬೇರೆ, ಫಾರಿನ್ ಕಂಪನಿ ಓಡೋಗ್ಬಿಟ್ರು ಆಗಲೇ ಆ ಕಾಲದಲ್ಲಿ. ಆ ಡೀಟೇಲ್ಸ್ ಈಗ ನಿಮ್ಮ ಮುಂದೆ ಹೇಳೋದು ಬೇಡ, ಸುಪ್ರೀಂ ಕೋರ್ಟ್ ಮುಂದೆ. ನನ್ನ ಸ್ಟೇಟ್ ಆಫ್ ಕರ್ನಾಟಕ, ವರ್ಕ್ಸ್ ಆಫ್ ಸ್ಟೇಟ್ ಆಫ್ ಕರ್ನಾಟಕ, ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ, ME ವಿಜಯರಾಘವನ್, ರಾಜಾ ದತ್ತಕುಮಾರ್, HD ದೇವೇಗೌಡ, ಲೇಟ್ ದೊಡ್ಡೇಗೌಡ ನಮ್ಮ ಅಪ್ಪನ ಹೆಸರು, ಪಾರ್ಟಿ ಮೇಲೆ. ಓದ್ದೇನು ಇಲ್ಲೊಂದು ಯಾವುದೋ ಮುನ್ಸಿಪಲ್ ಕೋರ್ಟು ಕಡೆ, ಅದೊಂದು ಕೋರ್ಟಲ್ಲಿ 2 ಕೋಟಿ ರೂಪಾಯಿ ಫೈನ್ ಹಾಕ್ಬಿಟ್ರು. ಪಾಪ ಲಾಯರ್ ಬಗ್ಗೆನೇ ಮಾತಾಡೋದಿಲ್ಲ. ಪಾಪ ಏನೋ ನಾನು ನಮ್ಮ ಲಾಯರ್ ವಿಷಯದಲ್ಲಿ ನಾನು ಮಾತಾಡೋದು ಬೇಡ, ಅದು ಏನಾಯ್ತು. ಆದರೆ ನಮ್ಮ ಹೊಳ್ಳ ಅವರು ಹಿರಿಯ ವಕೀಲರು, ಮಾಜಿ ಅಡ್ವೊಕೇಟ್ ಜನರಲ್ ಆಗಿದ್ದರು. ಅವರೊಂದು ಲೆಟರ್ ತರಿಸ್ಕೊಂಡು, ಇನ್ಮೇಲೆ ಈ ಕಂಪನಿ ವಿಷಯದಲ್ಲಿ ನೀವು ಮಾತಾಡಬೇಡಿ ಅಂತ ಹೇಳಿ ಒಂದು ಲೆಟರ್ ತರಿಸ್ಕೊಂಡು, ನಾನು ಅವತ್ತು ಸ್ವಲ್ಪ ಆರೋಗ್ಯ ಕೆಟ್ಟಿದ್ದು, ಲೆಟರ್ ಕಳಿಸ್ಕೊಟ್ಟೆ. ಅದು ಅಲ್ಲಿಗೆ ಮ್ಯಾಟ್ರ್ ವಾಸ್ ಕ್ಲೋಸ್ಡ್. ಅಬೌಟ್ 4 ವರ್ಷದ ಮೇಲೆ ಆಗಿರಬೇಕು. ಈಗೇನು ಮಾಡಲಿ, ನನ್ನನ್ನೇ ಪಾರ್ಟಿ ಮಾಡಿಬಿಟ್ಟಿದಾರಲ್ಲ. ಇದರಲ್ಲಿ ಏನಿದೆ ಅಂತ ನಾನು ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ಇದು ಸುಪ್ರೀಂ ಕೋರ್ಟ್ ಮುಂದೆ ಇದರಲ್ಲಿ ಏನೋ ನನ್ನ ಮೇಲೆ, ರೇವಣ್ಣನ ಮೇಲೆ ಎಲ್ಲ ಏನೇನು ಮಾಡಿದ್ದಾರೆ, ಇದ್ರ ವಿಷಯದಲ್ಲಿ ಎಲ್ಲ ವಿಷಯನ ಸುಪ್ರೀಂ ಕೋರ್ಟ್ ಮುಂದೆ ನಾವು ಹಿರಿಯ ವಕೀಲರು ಇಟ್ಕೊಂಡು ಈ ವಯಸ್ಸಿನಲ್ಲಿ ನಾನು ನನ್ನ ಕರ್ತವ್ಯ ಹೋರಾಟ ಮಾಡಬೇಕಾದ್ದು ಹೊಣೆಗಾರಿಕೆ. ಒಂದು ಪುಸ್ತಕನೂ ಬರೆದಿದ್ರು ಇದರ ಬಗ್ಗೆ, ಸೋಮಶೇಖರ್ ರೆಡ್ಡಿ ಜಡ್ಜ್ಮೆಂಟ್ ವಿಷಯದಲ್ಲಿ. ಅದನ್ನು ಅಷ್ಟು ಸೂಕ್ಷ್ಮವಾಗಿ ನಿಮಗೆ ತಿಳಿಸ್ತೇನೆ. ನಾನು ಸಿದ್ದರಾಮಯ್ಯನವರಿಗೆ 2 ಕಾಗದ ಬರೆದೆ. ಅವರ ಎಂಡಾರ್ಸ್ಮೆಂಟು ಕಳಿಸಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.